ನಮಸ್ಕಾರ ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೇನೆ ಕಳೆದ ವಾರನೇ ಭಾರತವು MIRV ಟೆಕ್ನಾಲಜಿಯ ಯಶಸ್ವಿ ಟೆಸ್ಟ್ ಅನ್ನು ಮಾಡಿತ್ತು. ಹಾಗೂ MIRVನ ಈ ಟೆಸ್ಟ್ ಭಾರತಕ್ಕಾಗಿ ಈಗ ಎಂಥ ಒಂದು ಅಮೋಘವಾದ ಆಯುಧ ಮಾಡುವ ಬಾಗಿಲನ್ನು ತೆರೆದಿದೆ ಅಂದರೆ, ಇದರಿಂದ ಇಡೀ ಜಗತ್ತು ಭಾರತ ಇದನ್ನು ಮಾಡುವುದಕ್ಕೆ ಹೋಗ್ತಾ ಇದೆ ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹಾಗೂ ಈ ಆಯುಧದ ಹೆಸರು ಮಲ್ಟಿಪಲ್ ಕಿಲ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ, ಅಥವಾ ನೀವು ಇದನ್ನು MIRV BMD ಅಂತಾನೂ ಹೇಳಬಹುದು. ಹಾಗಾದರೆ ಏನಿದು? ಬನ್ನಿ ಗೆಳೆಯರೆ, ನಿಮಗೆ ಡಿಟೇಲ್ ಆಗಿ ಇದರ ಬಗ್ಗೆನೇ ಹೇಳ್ತೇನೆ. ಆ್ಯಕ್ಚುಲಿ ಗೆಳೆಯರೆ, ನಿಮ್ಗೆಲ್ರಿಗೂ ಈ MIRV ಟೆಕ್ನಾಲಜಿ ಏನಿದೆ ಅನ್ನೋದ್ರ ಬಗ್ಗೆ ಗೊತ್ತೇ ಇದೆ. ಆದ್ರೂ ಇನ್ನು ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಇನ್ನೊಮ್ಮೆ ಶಾರ್ಟಾಗಿ ಹೇಳ್ತೇನೆ. ಯಾಕಂದರೆ ನೀವು ಇದರ ಬಗ್ಗೆ ತಿಳ್ಕೊಂಡಾಗಷ್ಟೇ ಈ ಪೂರ್ತಿ ವಿಡಿಯೋವನ್ನು ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಿ. ಸೊ ನೋಡಿ ಗೆಳೆಯರೆ, ಇಲ್ಲಿಯವರೆಗೂ ಭಾರತದಲ್ಲಿರುವ ಮಿಸೈಲ್ಸ್ಗಳು ಹೇಗೆ ನಿರ್ಮಾಣವಾಗಿರ್ತಿತ್ತು ಅಂತಂದರೆ, ಒಂದು ಮಿಸೈಲನ್ನು ಮಾಡಿದಾಗ ಆಗ ಅದರ ಮೇಲೆ ಕೇವಲ ಒಂದೇ ಅಣ್ವಸ್ತ್ರವನ್ನು ಅಳವಡಿಸಲಾಗಿರ್ತಿತ್ತು. ಸೊ ಆಗ ನೀವು ಒಂದು ಮಿಸೈಲನ್ನು ಬಿಟ್ಟಾಗ ಅದು ಕೇವಲ ಒಂದೇ ಊರನ್ನು ನಾಶ ಮಾಡ್ತಾ ಇತ್ತು. ಆದರೆ ನಮ್ಮ ಹತ್ತಿರ ಈ MIRV ಟೆಕ್ನಾಲಜಿ ಇರುವುದರಿಂದ ಆಗ ನಾವು ಕೇವಲ ಒಂದೇ ಮಿಸೈಲಲ್ಲಿ 5ರಿಂದ 10 ಅಣ್ವಸ್ತ್ರವನ್ನು ಅಳವಡಿಸಬಹುದು. ಅಂದರೆ ಕೇವಲ ಒಂದೇ ಮಿಸೈಲಿಂದ 5ರಿಂದ 10 ಬೇರೆ ಬೇರೆ ಪ್ರದೇಶವನ್ನು ಒಂದೇ ಬಾರಿಗೆ ನಾಶಪಡಿಸಬಹುದು. ಇದೇ ಈ MIRV ಟೆಕ್ನಾಲಜಿಯ ವೈಶಿಷ್ಟ್ಯವಾಗಿದೆ. ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ ರೀಎಂಟ್ರಿ ವೆಹಿಕಲ್ನ ವೈಶಿಷ್ಟ್ಯವಾಗಿದೆ. ಭಾರತವು ಬೇರೆ ವಿಧಾನದಲ್ಲಿ ಇದೇ ಟೆಕ್ನಾಲಜಿಯ ಲಾಭವನ್ನು ಈಗ ಪಡೆಯೋದಕ್ಕೆ ಹೋಗ್ತಾ ಇದೆ. ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಕೂಡ ಈ ವಿಧಾನವೂ ಇದೆ. ಆಕ್ಚುಲಿ ಈ ಸಮಯದಲ್ಲಿ ಇರುವಂಥ ಬಹಳಷ್ಟು ಪ್ರಮಾಣದ ಡಿಫೆನ್ಸ್ ಸಿಸ್ಟಮ್ಗಳು, ಅದು ಚಿಕ್ಕದೇ ಇರಲಿ ಅಥವಾ S-400ನಷ್ಟು ವರ್ಲ್ಡ್ ಕ್ಲಾಸ್ ನಂಬರ್ 1 ಏರ್ ಡಿಫೆನ್ಸ್ ಸಿಸ್ಟಮೇ ಆಗಲಿ, ಎಲ್ಲವುಗಳಲ್ಲಿ ಒಂದೇ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗ್ತದೆ. ಒಂದು ವೇಳೆ ಶತ್ರುವಿನ ಒಂದು ಯುದ್ಧ ವಿಮಾನವು ನಿಮ್ಮ ಕಡೆ ಬರ್ತಾ ಇದ್ದರೆ ಆಗ ನಿಮ್ಮ ಕಡೆಯಿಂದಲೇ ಒಂದು ಮಿಸೈಲನ್ನು ನೀವು ಬಿಡ್ತೀರಿ. ಇದು ಆ ಯುದ್ಧ ವಿಮಾನವನ್ನು ಗಾಳಿಯಲ್ಲೇ ನಾಶ ಮಾಡ್ತದೆ. ಆದರೆ ಒಂದೇ ಬಾರಿಗೆ ಶತ್ರುವಿನ 10 ವಿಮಾನಗಳು ಬರ್ತಾ ಇದ್ರೆ ಆಗ ನಿಮಗೆ 10 ಇಂಟರ್ಸೆಪ್ಟರ್ ಮಿಸೈಲ್ S-400 ಬಿಡಬೇಕಾಗ್ತದೆ. ಆಗಷ್ಟೇ ಆ 10ಕ್ಕೆ 10 ನಾಶವಾಗ್ತವೆ. ಆದರೆ ಈಗ ರಿಪೋರ್ಟ್ ಏನು ಬರ್ತಾ ಇದೆ ಅಂದರೆ, ಭಾರತದ DRDOವು ಈ MIRV ಟೆಕ್ನಾಲಜಿಯ ಲಾಭ ತಗೊಂಡು ಒಂದೇ ಮಿಸೈಲಿಂದ 10 ಯುದ್ಧ ವಿಮಾನವನ್ನು ಹೊಡೆಯುವ ಕೆಪಾಬಿಲಿಟಿಯನ್ನು ಪಡೆಯುವುದಕ್ಕೆ ನೋಡ್ತಾ ಇದೆ ಅಂತ. ಅಂದರೆ ಭಾರತವು ಆಲ್ರೆಡಿ BMD ಅನ್ನೋ ಹೆಸರನ್ನ ಒಂದು ಡಿಫೆನ್ಸ್ ಸಿಸ್ಟಮನ್ನು ಮಾಡ್ತಾ ಇದೆ. ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಶೀಲ್ಡ್ ಮಾಡುತ್ತಿದೆ. ಹಾಗೂ ಈ BMD ಮಿಸೈಲ್ ಸಿಸ್ಟಮಲ್ಲಿ ಎಂಥ ಒಂದು ಇಂಟರ್ಸೆಪ್ಟರ್ ಮಿಸೈಲನ್ನು ನಾವು ಇಂಟಿಗ್ರೇಟ್ ಮಾಡಬಹುದು ಅಂದರೆ, ಆಗ ಒಂದೇ ಬಾರಿಗೆ ಇದರಿಂದ 10ರಿಂದ 12 ಯುದ್ಧ ವಿಮಾನ ಅಥವಾ 1 ಡಜನ್ ಮಿಸೈಲಿಂದ ಭಾರತದ ಮೇಲೆ ದಾಳಿ ಆಗುವುದನ್ನು ತಡೆಯಬಹುದು. ನಿಮಗೆ ಈ ಒಂದು ಉದಾಹರಣೆ ಮೂಲಕ ಹೇಳ್ತೇನೆ. ನೀವು ಅಂದ್ಕೊಳ್ಳಿ, ಚೀನಾವು ಭಾರತದ ಮೇಲೆ 12 ಪರಮಾಣು ಮಿಸೈಲನ್ನು ಹಾಕಿದೆ ಅಂತ. ಇಂಥದ್ರಲ್ಲಿ ಭಾರತಕ್ಕೆ ಆ 12 ಮಿಸೈಲನ್ನು ತಡೆಯುವುದಕ್ಕಾಗಿ 12 ಇಂಟರ್ಸೆಪ್ಟೈಲ್ ಮಿಸೈಲನ್ನು ಬಿಡಬೇಕಾಗ್ತದೆ. ಅಂದರೆ ಒಂದು ವೇಳೆ ಭಾರತವು ಈ MIRV ಟೆಕ್ನಾಲಜಿಯ ಉಪಯೋಗವನ್ನು ಮಾಡಿದಾಗ ಆಗ ನಾವು ಎಂಥ ಒಂದು ಇಂಟರ್ಸೆಪ್ಟೈಲ್ ಮಿಸೈಲ್ ಮಾಡ್ತೀವಿ ಅಂದರೆ, ಗಾಳಿಯಲ್ಲಿ ಅದು ಒಂದೇ ಹೋಗುವಂತಹದ್ದು. ಆದರೆ ವಾತಾವರಣದಲ್ಲಿ ಮೇಲ್ಗಡೆ ಹೋದ ನಂತರ ಆಗ ಆ ಒಂದು ಮಿಸೈಲಿಂದ 12 ಬೇರೆ ಬೇರೆಯ ಇಂಟರ್ಸೆಪ್ಟರ್ ವಾರ್ ಹೆಡ್ಗಳು ಹೊರಬರ್ತವೆ. ಇವುಗಳು ಚೀನಾದ ಕಡೆಯಿಂದ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾ ಇರುವ ಪರಮಾಣು ಮಿಸೈಲ್ನ ಹತ್ತಿರ ಹೋಗಿ ಚೀನಾದಲ್ಲಿಯೇ ಗಾಳಿಯಲ್ಲಿ ಅದನ್ನು ನಾಶ ಮಾಡಿಬಿಡ್ತದೆ. ಸೊ ಇದರಿಂದಾಗಿ ಭಾರತದ ಮೇಲೆ ಪರಮಾಣು ದಾಳಿ ಆಗುವುದಿಲ್ಲ. ಸೊ ಗೆಳೆಯರೆ, ನಿಮಗೆ ಈ ಉದಾಹರಣೆಯ ಮೂಲಕ ಬಹಳ ಈಸಿ ರೀತಿಯಲ್ಲಿ ತಿಳಿಸುವುದಕ್ಕಾಗಿ ಹೇಳಿದೆ. ಆದರೆ ಈಗ ನೀವು ಈ ಮಿಸೈಲ್ ಮಾಡುವ ನಿಜವಾದ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಸೊ ನೋಡಿ ಗೆಳೆಯರೆ, ಇವತ್ತಿನ ದಿನದಲ್ಲಿ ಇರುವಂಥ ಬಹಳಷ್ಟು ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ಗಳು, ಫಾರ್ ಎಕ್ಸಾಂಪಲ್ ನೀವು S-400 ತಗೊಳ್ಳಿ. ಇದೊಂದು ವರ್ಲ್ಡ್ನ ನಂಬರ್ 1 ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಹಾಗೂ ಇದರ ಇಂಟರ್ಸೆಪ್ಷನ್ ಕೆಪಾಬಿಲಿಟಿಯು ಸುಮಾರು 72 ಆಗಿದೆ. ಅಂದರೆ ಇದು ಒಂದೇ ಬಾರಿಗೆ 72 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಡೆಯುತ್ತದೆ. ಇಂಥದ್ರಲ್ಲಿ ಈ ಡಿಫೆನ್ಸ್ ಸಿಸ್ಟಮನ್ನು ಬ್ರೀಚ್ ಮಾಡುವುದಕ್ಕಾಗಿ ಅಥವಾ ಇದರ ಸುರಕ್ಷಾ ಕವಚವನ್ನು ಮುರಿಯೋದಕ್ಕಾಗಿ ಆಗ ಚೀನಾ ಏನು ಮಾಡ್ತದೆ? ಸೊ ಆಗ ಚೀನಾವು 72ರ ಜಾಗದಲ್ಲಿ 80ರಿಂದ 85 ಮಿಸೈಲನ್ನು ಒಂದೇ ಬಾರಿಗೆ ಹಾಕ್ಬಿಡ್ತದೆ. ನೋಡಿ, ಈಗ ನೀವಂತೂ 72 ಮಿಸೈಲನ್ನಷ್ಟೇ ನಾಶಪಡಿಸಬಹುದು. ಉಳಿದಿರುವಂಥ 10 ಮಿಸೈಲನ್ನು ಅದಂತರೂ ಭಾರತದ ಮೇಲೆ ಬೀಳ್ತದೆ. ಸೊ ಗೆಳೆಯರೆ, ಇಂಥದ್ರಲ್ಲಿ ಚೀನಾದ ಈ ರಣನೀತಿಯನ್ನು ಮುರಿಯೋದಕ್ಕಾಗಿ ಆಗ ಈ ಮಲ್ಟಿಪಲ್ ಕಿಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಕೆಲಸಕ್ಕೆ ಬರ್ತದೆ. ಅಲ್ಲಿ ಕೇವಲ ನಾವು 4ರಿಂದ 5 ಮಿಸೈಲನ್ನಷ್ಟೇ ಹಾಕಿ ಭಾರತದ ಕಡೆಗೆ ಬರುವ ಶತ್ರುಗಳ 50ಕ್ಕಿಂತ ಹೆಚ್ಚು ಪರಮಾಣು ಮಿಸೈಲನ್ನು ನಾಶಪಡಿಸಬಹುದು. ಅಥವಾ ಭಾರತದ ಮೇಲೆ ಶತ್ರುಗಳು 100ರಷ್ಟು ಸಂಖ್ಯೆಯಲ್ಲಿ ಯುದ್ಧ ವಿಮಾನವನ್ನು ಒಂದೇ ಬಾರಿಗೆ ಬಿಡುವುದಕ್ಕೆ ನೋಡ್ತಾ ಇದ್ದರೆ ಆಗ 100ರ ಸಂಖ್ಯೆಯಲ್ಲಿ ಆ ಯುದ್ಧ ವಿಮಾನಗಳನ್ನು ನಾವು ಚುಟಿಕೆ ಹೊಡೆಯೋದರಲ್ಲಿ ಅವುಗಳನ್ನು ಕೇವಲ 10ರಿಂದ 12 ಮಿಸೈಲ್ಗಳ ಸಹಾಯದಿಂದಲೇ
ನಾಶಪಡಿಸಬಹುದು. ಇದರಿಂದ ನೀವು ಊಹಿಸಬಹುದು ಯಾಕೆ ಇದಕ್ಕೆ ಭಾರತವು ಇಷ್ಟು ಆಕರ್ಷಿತವಾಗಿದೆ ಅಂತ. ಹಾಗೆಯೇ ನಿಮಗೆ ಇನ್ನೊಂದು ವಿಷಯ ಹೇಳೋದಾದರೆ, ಜಗತ್ತಿನಲ್ಲಿ ಯಾವುದೇ ದೇಶದ ಹತ್ತಿರ ಈ ರೀತಿಯ ಕೆಪಾಬಿಲಿಟಿ ಇಲ್ಲ. ಒಂದು ವೇಳೆ ಭಾರತವು ಇದನ್ನು ಪಡೆದರೆ ಆಗ ಭಾರತವು ವರ್ಲ್ಡ್ನ ಅಂಥ ಮಿಸೈಲ್ ಕೆಪಾಬಿಲಿಟಿ ಇರುವ ಮೊದಲ ದೇಶವಾಗಲಿದೆ. ಸೊ ಗೆಳೆಯರೇ, ಈ ಪ್ರಾಜೆಕ್ಟ್ನ ಬಗ್ಗೆ ಯಾವುದೇ ರೀತಿಯ ಸುದ್ದಿ ಬಂದಾಗ ತಕ್ಷಣ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ.